ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಭೂ ಹಗರಣದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ತನಿಖೆ ಬೇಡ, ಲೋಕಾಯುಕ್ತ ತನಿಖೆ ನಡೆಯಲಿ, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅಭಿಮತ. ಭೂವರಹ ಎಂಬಿ ಪುರಾಣಿಕ್ ಅವರಿಗೆ ಸನ್ಮಾನ, ತುಳುನಾಡ ರಕ್ಷಣಾ ವೇದಿಕೆ ಕೇಂದ್ರ ಘಟಕದ ವಿಶೇಷ ಸಭೆ. ಐಎಂಎ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಮುಕುಂದ್ ಆಯ್ಕೆ, ವಿಶ್ವ ಕೊಂಕಣಿ ಸಮ್ಮೇಳನಕ್ಕೆ ಚಾಲನೆ, ಕಲ್ಪನೆಯಿಂದ ಶಕ್ತಿನಗರದವರೆಗೆ ಭವ್ಯ ಶೋಭಾಯಾತ್ರೆ. ವಾರ್ತೆಗಳ ವಿವರ. ಭೂ ಹಗರಣಕ್ಕೆ ಸಂಬಂಧಿಸಿ ಸರ್ಕಾರ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಪದ್ಮರಾಜ್ ಅವರ ನೇತೃತ್ವದ ತನಿಖೆಯ ಬದಲಿಗೆ ಲೋಕಾಯುಕ್ತಕ್ಕೆ ತನಿಖೆಯ ಜವಾಬ್ದಾರಿ ನೀಡಿ ಎಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮಂಗಳೂರಿನಲ್ಲಿ ಆಗ್ರಹಿಸಿದ್ದಾರೆ. ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಶುಕ್ರವಾರ ಮಂಗಳೂರು ಪ್ರವಾಸ ಕೈಗೊಂಡರು. ವಿಮಾನ ನಿಲ್ದಾಣದಿಂದ ನೇರವಾಗಿ ಮಂಗಳೂರು ಹೊರವಲಯದ ಕೊಣಾಜಿಯಲ್ಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡಿದ್ದ ಕನಕನ ಕುರಿತಾದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಗವಹಿಸಿದರು. ಈ ವೇಳೆ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಸಿದ್ದರಾಮಯ್ಯ, ಭೂ ಹಗರಣಕ್ಕೆ ಸಂಬಂಧಿಸಿ ಸರ್ಕಾರ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಪದ್ಮರಾಜ್ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶಿಸಿದೆ. ಆದರೆ ಲೋಕಾಯುಕ್ತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಲೋಕಾಯುಕ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಭೂ ಹಗರಣದ ತನಿಖೆಯ ಸಂಪೂರ್ಣ ಜವಾಬ್ದಾರಿ ಲೋಕಾಯುಕ್ತಕ್ಕೆ ನೀಡಬೇಕು ಎಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಲೋಕಾಯುಕ್ತರು ಕೂಡ ಹೇಳಿದ್ದಾರೆ, ಮತ್ತೆ ಕಮಿಷನ್ ಆಫ್ ಎಂಕ್ವೈರೀಸ್ ಆಗಿಗೆ ಅದು ವಿರುದ್ಧವಾಗಿದೆ ಅಂತ ಪ್ರಸ್ತಾಪ. ಈಗಾಗಲೇ ಅವರು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಲಾಂಚ್ ಆಗಿದೆ, ಇನ್ವೆಸ್ಟಿಗೇಷನ್ ಸ್ಟಾರ್ಟೆಡ್, ಎಂಕ್ವೈರಿ ಸ್ಟಾರ್ಟೆಡ್. ಅದಿರುವಾಗ ಇನ್ನೊಂದು ಪ್ಯಾರಲಲ್ ಆಗಿ ಇನ್ನೊಂದು ಎಂಕ್ವೈರಿ ಮಾಡ್ತಕ್ಕಂಥದ್ದು ಸರಿಯಾದಲ್ಲ, ಕಾನೂನು ವಿರೋಧ, ಸಂವಿಧಾನಕ್ಕೆ ವಿರೋಧ ಅಂತೇಳಿ ವ್ಯಕ್ತ ಮಾಡಿದ್ದಾರೆ. ನಂದು ಕೂಡ ಅದೇ ಅಭಿಪ್ರಾಯ ಇದೆ. ಯಡಿಯೂರಪ್ಪನವ್ರಿಗೆ ಹೇಳ್ತೇನೆ ನಾನು, ಅದನ್ನು ಇವತ್ತೇನು ಆದೇಶ ಮಾಡಿದ್ದಾರೆ, ಎರಡನೇ ಪದ್ಮರಾಜ ಅವರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿದ್ದಾರೆ, ಆದೇಶನ ವಾಪಸ್ ತಗೋಬೇಕು. ಎಲ್ಲ ವಿಚಾರಗಳನ್ನು ಕೂಡ ಲೋಕಾಯುಕ್ತಕ್ಕೆ ವಹಿಸಬೇಕು. ಲೋಕಾಯುಕ್ತಕ್ಕೆ ಟೈಮ್ ಬೌಂಡ್ನಲ್ಲಿ 6 ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಅವರಿಗೆ ಟೈಮ್ ಬೌಂಡ್ ಡೈರೆಕ್ಷನ್ ಕೊಟ್ಟು ಅದು ಮಾಡಿಸ್ತಕ್ಕಂಥ